Hi, I'm Kaviraj from scoringtarget.com. In today's session, we are going to discuss quiz on figures of speech for all competitive exams. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು ಫಿಗರ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಂತೆ ಮಲ್ಟಿಪಲ್ ಚಾಯ್ಸ್ ಕ್ವಿಜನ್ನು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಈ ಕ್ವಿಜಲ್ಲಿ ಲೈವಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸ್ ಇರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಸ್ಕೋರನ್ನು ಕೂಡ ತಿಳ್ಕೊಬೋದು. ಜೊತೆಗೆ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಸುಮಾರು 40 ಕ್ವಿಜ್ಗಳನ್ನು ಮಾಡಿದ್ದೀನಿ. ಅವುಗಳ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸಲ್ಲಿರುತ್ತೆ. ಸೊ ಇಲ್ಲಿ ಈಗ ಫಿಗರ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಸೆಂಟೆನ್ಸ್ ಇದೆ, ದ ಲೀವ್ಸ್ ಡ್ಯಾನ್ಸ್ಡ್ ಇನ್ ದ ವಿಂಡ್. ಈ ಸೆಂಟೆನ್ಸ್ ಯಾವ ಫಿಗರ್ ಆಫ್ ಸ್ಪೀಚ್ ಇದೆ, ಯಾವ ಅಲಂಕಾರದಲ್ಲಿದೆ ಅಂತ ಪ್ರಶ್ನೆ. ಸೊ ಫಿಗರ್ಸ್ ಆಫ್ ಸ್ಪೀಚ್ ಅಂದರೆ ಏನು? ಅಲಂಕಾರ. ಅಲಂಕಾರ ಅಂದರೆ ಸೆಂಟೆನ್ಸಲ್ಲಿ ಡಿಸ್ಕ್ರೈಬ್ ಮಾಡಿದಂಥದ್ದು. ಇಲ್ಲಿ ಏನಿದೆ, ದ ಲೀವ್ಸ್ ಡ್ಯಾನ್ಸ್ಡ್, ಎಲೆಗಳು ನೃತ್ಯ ಮಾಡ್ತಾ ಇವೆ. ಎಲ್ಲಿ? ಗಾಳಿಯಲ್ಲಿ. ಆಪ್ಷನ್ ಎ ಸಿಮಿಲಿ, ಬಿ ಮೆಟಫೋರ್, ಸಿ ಪರ್ಸನಿಫಿಕೇಶನ್, ಡಿ ಹೈಪರ್ಬಲ್. ಸೊ ಈ 4ರಲ್ಲಿ ಯಾವ ಒಂದು ಫಿಗರ್ಸ್ ಆಫ್ ಸ್ಪೀಚ್ ಕರೆಕ್ಟ್ ಇದೆ ಅಂತ ಸೆಲೆಕ್ಟ್ ಮಾಡ್ಕೊಂಡು ಅದರ ಆಪ್ಷನನ್ನು ಕಾಮೆಂಟ್ ಬಾಕ್ಸಲ್ಲಿ ನೀವು ಕೊಡ್ಬೋದು. ಇದಾದ ನಂತರ 10 ಸೆಕೆಂಡ್ ನಂತರ ನಿಮ್ಗೆ ಆನ್ಸರ್ ಹೇಳ್ತಾ ಇದ್ದೀನಿ. ಸೊ ಈಗ 10 ಸೆಕೆಂಡ್ ಟೈಮ್ ಆಯಿತು. ಈಗ ಅದರ ಸರಿಯಾದ ಉತ್ತರ ಯಾವುದಿರ್ಬೋದು ಅಂತ ನೋಡೋಣ. ಯಾವ ಆಪ್ಷನ್ಸ್ ಕಲರ್ ಗ್ರೀನ್ ಆಗ್ತಿದೆ ಅಬ್ಸರ್ವ್ ಮಾಡಿ, ದ್ಯಾಟ್ ಈಸ್ ದ ಆನ್ಸರ್. ಸೊ ಪರ್ಸನಿಫಿಕೇಶನ್ ಅಂದರೆ ಎಲೆಗಳು ಗಾಳಿಯಲ್ಲಿ ನೃತ್ಯ ಮಾಡ್ತಾ ಇವೆ. ಇದು ಪರ್ಸನಿಫಿಕೇಶನ್ ಅಲಂಕಾರಕ್ಕೆ ಒಂದು ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಓಕೆ, ಮೂವ್ ಟು ದಿ ಸೆಕೆಂಡ್ ಕ್ವೆಶನ್. ಸೀಶೆಲ್ಸ್ ಬೈ ದಿ ಸೀಶೋರ್. ಇಲ್ಲೇನು ಸೆಲ್ಸ್ ಅಂದರೆ ಮಾರೋದು. ಸೀಶೆಲ್ಸ್ ಅಂದರೆ ಸಮುದ್ರದ ಕಪ್ಪೆಚಿಪ್ಪುಗಳು. ಸೀಶೋರ್ ಅಂದರೆ ಸಮುದ್ರದ ದಡದಲ್ಲಿ. ಅವಳು ಸಮುದ್ರದ ದಡದಲ್ಲಿ ಕಪ್ಪೆ ಚಿಪ್ಪುಗಳನ್ನು ಮಾರ್ತಾ ಇದ್ದಳು ಅಂತ. ಸೊ ನೋಡಿ, ಎಲ್ಲ ಸಿ ಎಸ್ ಇಂದ ಸ್ಟಾರ್ಟ್ ಆಗ್ತದೆ. ಸೊ ಈ ಥರದ ಸೆಂಟೆನ್ಸ್ ರೈಮಿಂಗಲ್ಲಿ ಬಂದಾಗ ಸೊ ಯಾವ ಫಿಗರ್ ಆಫ್ ಸ್ಪೀಚ್ ಆಗುತ್ತೆ? ಎ ಅಲಿಟ್ರೇಷನ್, ಬಿ ಒನೋಮಟೋಪೋಯಾ, ಆಮೇಲೆ ಸಿ ಅಸೋನ್ಯಾಕ್, ಡಿ ಆಕ್ಸಮೋರನ್. ಸೊ 4ರಲ್ಲಿ ಸರಿಯಾದ ಯಾವುದು ಅಂತ ನೀವು 10 ಸೆಕೆಂಡ್ ಒಳಗಾಗಿ ಉತ್ತರವನ್ನು ಕೊಡಬೇಕು. ನೋಡಿ, ಅಲಿಟ್ರೇಷನ್ ಇದೆ, ಅಸೋನ್ಯಾಕ್ಸ್ ಇದೆ, ಆಕ್ಸಿಮೋರನ್ ಇದೆ, ಒನೋಪೊಟಮಿಯಾ ಇದೆ. ಇದರಲ್ಲಿ ಯಾವುದು ಸರಿ ಆಗ್ಬೋದು? ಎಸ್, ನಾವೀಗ ಉತ್ತರವನ್ನು ನೋಡ್ಕೊಂಬರೋ ಸರಿಯಾದ ಉತ್ತರ ಅಲಿಟ್ರೇಷನ್. ಸೊ ಯಾವುದು ಈ ಥರ ಸೇಮ್ ಸೌಂಡ್ ಬರ್ತಕ್ಕಂಥ ವರ್ಡ್ಗಳು ರಿಪೀಟ್ ಆಗಿರುತ್ತೆ, ಅದು ಅಲಿಟ್ರೇಷನ್ ಆಗಿರುತ್ತೆ. ಸೊ ಥರ್ಡ್ ಕ್ವೆಶನ್, ಐ ಆಮ್ ಸೋ ಹಂಗ್ರಿ ಐ ಕುಡ್ ಈಟ್ ಅ ಹಾರ್ಸ್. ನನಗೆ ಎಷ್ಟು ಹಸಿವಾಗಿದೆ ಅಂದರೆ ನಾನು ಒಂದು ಕುದುರೆಯನ್ನು ಸಂಪೂರ್ಣವಾಗಿ ತಿನ್ನಬಲ್ಲೆ. ಸೊ ಈ ಥರ ಹೇಳೋದನ್ನು ಯಾವ ಪರ್ಸನಿಫಿಕೇಶನ್ ಅಲಂಕಾರ ಆಗುತ್ತೆ? ಎ ಸಿಮಿಲಿ, ಬಿ ಮೆಟಫೋರ್, ಸಿ ಹೈಪರ್ಬಲ್, ಡಿ ಐರನ್. ನೋಡಿ, ಸಿಮಿಲ್ ಇದೆ, ಮೆಟಫೋರ್ ಇದೆ, ಹೈಪರ್ಬೋಲ್ ಇದೆ, ಐರನ್ ಇದೆ. ಇದರಲ್ಲಿ ಯಾವುದು ಸರಿ ಆಗ್ಬೋದು? ಹಸು ಸಿಕ್ಕಾಪಟ್ಟೆ ಆಗಿದೆ, ಎಷ್ಟಂದರೆ ಒಂದು ಕುದುರೆಯನ್ನು ತಿನ್ನಬಲ್ಲೆ. ಸೊ ಈ ಸೆಂಟೆನ್ಸ್ ನೋಡೋದಾಗಿ ಗೊತ್ತಾಗುತ್ತೆ ಇದು ಯಾವುದಂದರೆ ಹೈಪರ್ಬೋಲ್. ಹೈಪರ್ಬೋಲ್ ಅಂದ್ರೇನು? ಅತಿಶಯೋಕ್ತಿ ಅಲಂಕಾರ ಅಂತಲೇ ಹೇಳ್ತೀವಿ. ಅಂದರೆ ಅತಿಯಾಗಿ ಹೇಳೋದು. ನೋಡಿ, ಹಸಿವಾಗಿದೆ, ಓಕೆ, ಹಸಿವಾಗದ್ರೆ ನಾನು ಒಂದು ಕುದುರೆಯನ್ನು ತಿನ್ನಬಲ್ಲೆನಾ? ಇಲ್ಲ, ಅತಿಯಾಗಿ ಹೇಳೋದು ಹೈಪರ್ಬೋಲ್. ಸೊ ಫೋರ್ತ್, ಲೈಫ್ ಈಸ್ ಅ ಜರ್ನಿ. ಜೀವನ ಅನ್ನೋದು ಒಂದು ಪ್ರಯಾಣ. ಎ ಸಿಮಿಲಿ, ಬಿ ಮೆಟಫೋರ್, ಸಿ ಪರ್ಸನಿಫಿಕೇಶನ್, ಡಿ ಅಪೋಸ್ಟ್ರೋಫ್. ಸೊ ತುಂಬ ಈಸಿಯಾಗಿದೆ, ಎಲ್ಲರೂ ಕೂಡ ಇದಕ್ಕೆ ಉತ್ತರ ಕೊಡ್ಬೋದು. ಜೀವನ ಪ್ರಯಾಣ ಹೌದು. ಲೈಫ್ ಈಸ್ ಎ ಜರ್ನಿ, ಜೀವನ ಅನ್ನೋದು ಪ್ರಯಾಣ. ಇದರಲ್ಲಿ ಯಾವುದಾಗ್ಬೋದು? ಇಲ್ಲಿ ಲೈಫು ಮತ್ತು ಜರ್ನಿ ಕಂಪ್ಯಾರಿಸನ್ ಇದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಮೆಟಫೋರ್. ಇಲ್ಲಿ ಜೀವನಕ್ಕೆ ಮತ್ತು ಪ್ರಯಾಣಕ್ಕೆ ಹೋಲಿಸಿದ್ದಾರೆ. ಬಟ್ ಯಾವುದೇ ಆ್ಯಸ್ ಅ ಲೈಕ್ ಅ ಸೋ ಬಳಸದೆ ಕಂಪೇರ್ ಮಾಡಿದರೆ ಅದು ಮೆಟಫೋರ್, ಬಳಸಿ ಕಂಪೇರ್ ಮಾಡಿದರೆ ಸಿಂಪ್ಲಿ ಆಗ್ತಿತ್ತು. ಓಕೆ, 5ನೇ ಪ್ರಶ್ನೆ, ದ ಥಂಡರ್ ಗ್ರಂಬಲ್ಡ್ ಲೈಕ್ ಆ್ಯನ್ ಓಲ್ಡ್ ಮ್ಯಾನ್. ನೋಡಿ, ಈ ಥಂಡರ್ ಗುಡುಗು ಹಳೆಯ ವ್ಯಕ್ತಿಯ ಥರ ಗರ್ಜಿಸ್ತಾ ಇತ್ತು. ಎ ಸಿಮಿಲಿ, ಬಿ ಮೆಟಫೋರ್, ಸಿ ಪರ್ಸನಿಫಿಕೇಶನ್, ಡಿ ಹೈಪರ್ಬಲ್. ಸೊ ಇಲ್ಲಿ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಯಾವ ಸೆಂಟೆನ್ಸ್. ನೋಡಿ, ಈ ಸೆಂಟೆನ್ಸಲ್ಲಿ ಆ್ಯಸ್ ಲೈಕ್ ಮತ್ತು ಸೋ ಬಂದರೆ ಅದು ಯಾವ ಅಲಂಕಾರ ಆಗುತ್ತೆ ಅಂತ ನಿಮ್ಗೆ ಆಲ್ರೆಡಿ ನಾನು ವಿಡಿಯೋದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೆ. ಸೊ ಈ ಸೆಂಟೆನ್ಸಲ್ಲಿ ಕೂಡ ಲೈಕ್ ಇದೆ, ಹೀಗಾಗಿ ಇದು ಸಿಮಿಲಿ. ಮೇಲಾಗಿ ಕಂಪ್ಯಾರಿಸನ್ ಇದೆ. ಥಂಡರ್ ಯಾವ ಥರ ಇದೆ ಅಂದರೆ ಓಲ್ಡ್ ಮ್ಯಾನ್ ಥರ. 6ನೇ ಪ್ರಶ್ನೆ, ದ ಕ್ಲಾಸ್ ರೂಮ್ ವಾಸ್ ಅ ಜೂ ಅಂದರೆ ಪ್ರಾಣಿ ಸಂಗ್ರಹಾಲಯ. ತರಗತಿಗಳು ಹೆಂಗಾಗಿವೆ ಅಂದರೆ ಪ್ರಾಣಿ ಸಂಗ್ರಹಾಲಯದ ಥರ ಆಗಿವೆ. ಕ್ಲಾಸ್ ರೂಮ್ ಜೂ.
ಎ ಸಿಮಿಲಿ, ಬಿ ಮೆಟಫೋರ್, ಸಿ ಹೈಪರ್ಬೋಲ್, ಡಿ ಪರ್ಸನಿಫಿಕೇಶನ್. ಸೊ ತುಂಬ ಈಸಿಯಾಗಿದೆ. ಇಲ್ಲಿ ಕೂಡ ಕಂಪ್ಯಾರಿಸನ್ ಇದೆ, ಕ್ಲಾಸ್ ರೂಮ್ಗೆ ಮತ್ತು ಜೂಗೆ ಕಂಪ್ಯಾರಿಸನ್ ಇದೆ. ಬಟ್ ಇಲ್ಲಿ ಯಾವುದೇ ಆ್ಯಸ್ ಅ ಲೈಕ್ ಸೋ ಇಲ್ಲ. ಸೊ ಆ್ಯಸ್ ಅ ಲೈಕ್ ಸೋ ಬಳಸಿ ಕಂಪೇರ್ ಮಾಡಿದ್ರೆ ಸಿಂಪಲಿ ಆಗ್ತಿತ್ತು. ಬಳಸದೆ ಕಂಪ್ಯಾರಿಸನ್ ಮಾಡಿದ್ರೆ ಅದು ಮೆಟಫಾರ್ ಆಗುತ್ತೆ. 7ನೇ ಪ್ರಶ್ನೆ. ದ ಸೈಲೆನ್ಸ್ ವಾಸ್ ಅ ಡೀಫನಿಂಗ್. ಎ ಆಕ್ಸಿಮೋರನ್, ಬಿ ಹೈಪರ್ಬೋಲ್, ಸಿ ಐರಾನಿ, ಡಿ ಪರ್ಸನಿಫಿಕೇಶನ್. ಯಾವ ಅಲಂಕಾರ ಆಗ್ಬೋದು ಸರ್? ಸೈಲೆನ್ಸ್ ವಾಸ್ ಡೀಫನಿಂಗ್. ಡೀಫನಿಂಗ್ ಅಂದರೆ ಕಿವುಡಾಗಿಸುವುದು, ಅಷ್ಟು ಸೈಲೆಂಟ್ ಇದೆ ಅಂತ. ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಹೈಪರ್ಬೋಲ್, ಅತಿಯಾಗಿ ಹೇಳೋದು. ಸೈಲೆಂಟ್ ಎಷ್ಟು ಅಂದರೆ ಕಿವುಡು ಇಂದಷ್ಟು ಸೈಲೆಂಟ್. ನೆಕ್ಸ್ಟ್ 7th ಆಯಿತಾ 8th ಪ್ರಶ್ನೆ. ಹಿ ಈಸ್ ಆ್ಯಸ್ ಬ್ರೇವ್ ಆ್ಯಸ್ ಅ ಲಯನ್. ಆತನು ಲಯನ್ ಅಷ್ಟು ಧೈರ್ಯವಂತರಿದ್ದಾನೆ. ಎ ಸಿಮಿಲಿ, ಬಿ ಮೆಟಫೋರ್, ಸಿ ಪರ್ಸೋನಿಫಿಕೇಶನ್, ಡಿ ಹೈಪರ್ಬೋಲ್. ಸೊ ತುಂಬ ಈಸಿಯಾಗಿದೆ. ಈಗಾಗಲೇ ಹೇಳಿದೆ, ಇಲ್ಲಿ ಅವನು ಮತ್ತು ಲಯನ್ ಈ ಇಬ್ಬರ ಮಧ್ಯೆ ಕಂಪ್ಯಾರಿಸನ್ ಇದೆ. ಬಟ್ ಇಲ್ಲಿ ಕಂಪ್ಯಾರಿಸನಲ್ಲಿ ಆ್ಯಸ್ ಬಳಸಿದ್ದಾರೆ. ಆ್ಯಸ್ ಅ ಲೈಕ್ ಸೊ ಬಳಸಿ ಕಂಪ್ಯಾರಿಸನ್ ಮಾಡಿದರೆ ಅದು ಸಿಮಿಲಿ, ರೈಟ್. ಸೊ ನೆಕ್ಸ್ಟ್ 9ನೇ ಪ್ರಶ್ನೆ ಹೋಗೋಣ. ದ ಅಲಾರಮ್ ಕ್ಲಾಕ್ ಎಲ್ಸ್ ಅಟ್ ಮೀ ಟು ಗೆಟ್ ಔಟ್ ಆಫ್ ದಿ ಬೆಡ್ ಎವ್ರಿ ಮಾರ್ನಿಂಗ್. ಇಲ್ಲಿ ಎಲ್ಸ್ ಅಂದರೆ ಏನು? ಎಲ್ಸ್ ಅಂದರೆ ಕೂಗಿ ಎಬ್ಬಿಸೋದು, ಕೂಗೋದು, ಚೀರೋದು ಅಂತ. ಅಂದರೆ ಗಡಿಯಾರ ಮುಂಜಾನೆ ನನಗೆ ಕೂಗಿ ಎಬ್ಬಿಸುತ್ತೆ ಅಂತ. ಎ ಮೆಟಫೋರ್, ಬಿ ಸಿಮಿಲಿ, ಸಿ ಪರ್ಸನಿಫಿಕೇಶನ್, ಡಿ ಹೈಪರ್ಬೋಲ್. ಸೊ ತುಂಬ ಈಜಿಯಾಗಿದೆ. ಅಲಾರಮ್ ನಿಮ್ಮನ್ನು ಕೂಗಿ ಎಬ್ಬಿಸೋದು, ವ್ಯಕ್ತಿ ಥರ ಕೂಗಿ ಎಬ್ಬಿಸೋದು, ಕರೆಯೋದು. ಸೊ ಈ ಥರ ಒಂದು ನಿರ್ಜೀವ ವಸ್ತುಗಳು ಜೀವಂತ ವಸ್ತುವಿನ ಥರ ಬಿಹೇವ್ ಮಾಡ್ತಾ ಇದ್ದರೆ ಅದು ಯಾವ ಅಲಂಕಾರ ಅಂದರೆ ಅದು ದ್ಯಾಟ್ ಈಸ್ ಪರ್ಸನಿಫಿಕೇಶನ್. ಸೊ 10ನೇ ಪ್ರಶ್ನೆ. ಹರ್ ಸ್ಮೈಲ್ ಈಸ್ ಲೈಕ್ ಸನ್ಶೈನ್. ಅವಳ ನಗು ಹೆಂಗಿದೆ ಅಂದರೆ ಸೂರ್ಯೋದಯ ಥರ. ಇಲ್ಲಿ ಕಂಪ್ಯಾರಿಸನ್ ಇದೆ ನೋಡಿ. ಎ ಮೆಟಫೋರ್, ಬಿ ಸಿಮಿಲಿ, ಸಿ ಹೈಪರ್ಬೋಲ್, ಡಿ ಅಲಿಟ್ರೇಷನ್. ಸೊ ತುಂಬ ಈಸಿಯಾಗಿದೆ, ನೀವು ಕಂಪ್ಯಾರಿಸನ್ ಮಾಡ್ಬೋದು. ಇಲ್ಲಿ ಅವಳು ಮತ್ತು ಸೂರ್ಯೋದಯದ ಮಧ್ಯೆ ಕಂಪ್ಯಾರಿಸನ್ ಇದೆ. ಬಟ್ ಇಲ್ಲಿ ಕಂಪ್ಯಾರಿಸನನ್ನು ಲೈಕ್ ಬಳಸ್ಕೊಂಡು ಮಾಡಿದ್ದಾರೆ. ಲೈಕ್ ಬಳಸ್ಕೊಂಡು ಕಂಪ್ಯಾರಿಸನ್ ಮಾಡಿದ್ರೆ ಯಾಕೆ ನಿಮ್ಗೆ ಹೇಳಿದ್ದೆ ಆನ್ಸರ್ ಡಿ ಸಿಮಿಲಿ. 11ನೇ ಪ್ರಶ್ನೆ. ಟೈಮ್ ಈಸ್ ಅ ಥೀಫ್. ಎ ಸಿಮಿಲಿ, ಬಿ ಮೆಟಫೋರ್, ಸಿ ಪರ್ಸನಿಫಿಕೇಶನ್, ಡಿ ಹೈಪರ್ಬೋಲ್. ಸೊ ಈಸಿಯಾಗಿ ಪಾಯಿಂಟ್ ಮಾಡ್ಬೋದು. ಇಲ್ಲಿ ಟೈಮಿಗೂ ಮತ್ತು ಥೀಫು ಕಂಪ್ಯಾರಿಸನ್ ಇದೆ. ಸಮಯ ಅನ್ನೋದು ಕಳ್ಳ ಇದ್ದ ಹಾಗೆ ಇದು, ಹೌದಾ? ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ಮೆಟಫೋರ್. ಇಲ್ಲಿ ಟೈಮ್ಗೂ ಮತ್ತು ಥೀಫ್ ಕಂಪ್ಯಾರಿಸನ್ ಇದೆ. ಬಟ್ ಆ್ಯಸ್ ಲೈಕ್ ಸೊ ಬಳಸದೆ ಮಾಡಿದ್ದಾರೆ, ಹೀಗಾಗಿದು ಮೆಟಫೋರ್. ನೆಕ್ಸ್ಟ್ ಮೂವ್ ಟು ದಿ 12th ಕ್ವೆಶನ್. ದ ಪೆನ್ ಈಸ್ ಮೈಟರ್ ದೆನ್ ದ ಸ್ವಾರ್ಡ್. ಸ್ವಾರ್ಡ್ ಅಂದರೆ ಖಡ್ಗು. ಲೇಖನಿ ಖಡ್ಗಕ್ಕಿಂತಲೂ ಹರಿತವಾದದ್ದು, ಶಾರ್ಪ್ ಆದದ್ದು ಅಂತ. ಅಂದರೆ ಈ ಖಡ್ಗ ಇರುತ್ತಲ್ಲ, ಖಡ್ಗಕ್ಕಿಂತಲೂ ಶಾರ್ಪ್ ಯಾವುದು? ಪೆನ್ನು. ಎ ಮೆಟಫೋರ್, ಬಿ ಸಿಮಿಲಿ, ಸಿ ಸಿನಾಫಡಾಕ್, ಡಿ ಮೆನೋಟೊಮಿ. ಇಲ್ಲಿ ಮೆಟೋನಿಮಿ ಇದೆ. ನೋಡೋಣ ಯಾವುದು ಸರಿ ಆಗ್ಬೋದು ನಿಮಗೆ ಕಂಪ್ಯಾರಿಸನಲ್ಲಿ. ಮೈಟ್ರೋ ದೆನ್ ದ ಸ್ವಾರ್ಡ್ ಈಸಿಯಾಗಿದೆ. ಸ್ವಲ್ಪ ಇದು ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ಏನಾಗಿದೆ ಅಂದರೆ ಯಾವುದಕ್ಕಿಂತ ಶಾರ್ಪ್ ಇದೆ ಅಂತ ಹೇಳ್ತಿದ್ದಾರೆ. ಪೆನ್ ಶಾರ್ಪ್ ಇರೋದಿಲ್ಲ. ಬಟ್ ಯಾಕೆ ಹೇಳ್ತಾರೆ ಅಂದರೆ ಅದು ನಾಲೆಜ್. ಪೆನ್ ಅನ್ನೋದು ಒಂದು ಜ್ಞಾನ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಮೆಟೋನಿಮಿ. 13ನೇ ಪ್ರಶ್ನೆ ಹೋಗೋಣ. ಸಿ ಹ್ಯಾಸ್ ಅ ಹಾರ್ಟ್ ಆಫ್ ಸ್ಟೋನ್. ಅವಳು ಕಲ್ಲು ಹೃದಯವನ್ನು ಹೊಂದಿದ್ದಾಳೆ, ಕಲ್ಲಿನಂಗ ಹೃದಯ. ಎ ಸಿಮಿಲಿ, ಬಿ ಮೆಟಫೋರ್, ಸಿ ಪರ್ಸನಿಫಿಕೇಶನ್, ಡಿ ಹೈಪರ್ಬೋಲ್. ಸೊ ತುಂಬ ಈಸಿಯಾಗಿದೆ, ಗೊತ್ತಾಗಿದೆ ಈಗ. ಸಿ ಹ್ಯಾಸ್ ಅ ಹಾರ್ಟ್ ಆಫ್ ಸ್ಟೋನ್, ಕಲ್ಲಿನ ಹೃದಯ ಹೊಂದಿದ್ದಾಳೆ. ಯಾವುದಾಗ್ಬೋದು ಅದು? ಕಂಪೇರ್ ಮಾಡ್ಕೋರಿ. ಸಿಮಿಲಿನಾ, ಮೆಟಫೋರಾ, ಹೈಪರ್ಬೋಲಾ? ಓಕೆ, ನಾವೀಗ ಆನ್ಸರ್ ನೋಡೋಣ. ಸರಿಯಾದ ಉತ್ತರ ಮೆಟಫೋರ್. ಅವಳ ಹೃದಯ ಕಲ್ಲಿಗೆ ಹೋಲಿಸಿದ್ದಾರೆ. ಬಟ್ ಇಲ್ಲಿ ಯಾವುದೇ ಆ್ಯಸ್ ಇನ್ ಲೈಕ್ ಸೊ ಇಲ್ಲ, ಹೀಗಾಗಿ ಮೆಟಫೋರ್. ಸೊ 14ನೇ ಪ್ರಶ್ನೆ. ದ ಸ್ಟಾರ್ಸ್ ವಿಂಕ್ಡ್ ಎಟ್ ಅಸ್ ಫ್ರಮ್ ದಿ ನೈಟ್ ಸ್ಕೈ. ಇಲ್ಲಿ ವಿಂಕ್ಡ್ ಅಂದ್ರೇನು?
ಕಣ್ಣು ಹೊಡೆಯೋದು, ಕಣ್ಣು ಮಿಟುಕಿಸೋದು. ನಕ್ಷತ್ರಗಳು ನನ್ನನ್ನು ನೋಡಿ, ಆಕಾಶದ ಕತ್ತಲೆಯಿಂದ ನಕ್ಷತ್ರಗಳು ನನ್ನನ್ನು ನೋಡಿ ಕಣ್ಣು ಮಿಟುಕಿಸ್ತಾ ಇದ್ದವು ಅಂತ, ಕಣ್ಣು ಬಿಡ್ತಾ ಇದ್ದವು. ಎ ಸಿಮಿಲಿ, ಬಿ ಮೆಟಫೋರ್, ಸಿ ಪರ್ಸನಿಫಿಕೇಶನ್, ಡಿ ಹೈಪರ್ಬೋಲ್. ಯಾವುದು ಸೆಲೆಕ್ಟ್ ಮಾಡ್ಕೊತ ನೋಡಿ. ಸ್ಟಾರ್ಸ್, ನಕ್ಷತ್ರಗಳು ನನ್ನನ್ನು ನೋಡಿ ಕಣ್ಣು ಮಿಟುಕಿಸ್ತೀವಿ. ಯಾವ್ದು ಆಗ್ಬೋದು? ಈಸಿಯಾಗಿದೆ ಇದು. ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು ಆಪ್ಷನನ್ನು. ಇಲ್ಲಿ ಸರಿಯಾದ ಉತ್ತರ ನೋಡೋಣ. ಈಗ ಆಪ್ಷನ್ ಸಿ ಪರ್ಸನಿಫಿಕೇಶನ್. ಯಾಕಂದರೆ ನಕ್ಷತ್ರಗಳು ನಮ್ಮನ್ನು ನೋಡಿ ಕಣ್ಣು ಹೊಡೆಯೋದಿಲ್ಲ, ರೈಟ್. ಕೊನೆಯ ಪ್ರಶ್ನೆ ಬರ್ತಾ ಇದ್ದೀವಿ, 15ನೇ ಪ್ರಶ್ನೆ. ದ ಥಂಡರಸ್ ಸೈಲೆನ್ಸ್ ಫಿಲ್ಡ್ ದ ರೂಮ್. ಓಕೆ, ಅಂದರೆ ಇಲ್ಲಿ ಗುಡುಗುನ ಶಬ್ದದಿಂದ ಅಥವಾ ಸೈಲೆನ್ಸ್ದಿಂದ ರೂಮ್ ತುಂಬಿ ಹೋಗಿತ್ತು ಅಂತ. ಸೊ ಎ ಮೆಟಫೋರ್, ಬಿ ಆಕ್ಸಿಮೋರನ್, ಸಿ ಹೈಪರ್ಬೋಲ್, ಡಿ ಐರನಿ. ತುಂಬ ಈಸಿಯಾಗಿದೆ, ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬೋದು. ಥಂಡರಸ್ ಸೈಲೆನ್ಸ್ ಫಿಲ್ಡ್ ದ ರೂಮ್ ಅಂದರೆ ರೂಮ್ ತುಂಬ ಸೈಲೆಂಟಾಗಿ, ಗುಡಿನಿಂದ ತುಂಬ ಸೈಲೆಂಟಾಗಿ ಬಿಟ್ಟಿದೆ ಅಂತ ಗೊತ್ತಾಗುತ್ತಿದೆ. ನಿಮ್ಗೆ ಸೆಂಟೆನ್ಸ್ ನೋಡಿದ್ರೆ ಅರ್ಥ ಆದರೆ ಗೊತ್ತಾಗುತ್ತೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಕ್ಸಿಮೋರೋನ್ ಅಂತ ಈ ಪ್ರಶ್ನೆಯ ಉತ್ತರ. ಸೊ ಈಗಾಗಲೇ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಸುಮಾರು 40 ಕ್ವಿಜ್ಗಳನ್ನು ಮಾಡಿದ್ದೀನಿ. ಅವುಗಳ ಲೈವಲ್ಲಿ ನೀವು ಪ್ಲೇ ಮಾಡ್ಬೋದು. ಈಗ ನೀವು ನೋಡಿದ್ದು ಕ್ವಿಜ್ ಇದು ವೀಡಿಯೋ ಫಾರ್ಮ್ ಇದೆ, ಬಟ್ ನಾನು ಕೊಟ್ಟಂಥ ಲಿಂಕ್ ಏನಿದೆ ಅಲ್ಲಿ ಲೈವಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ನೇರವಾಗಿ ಜಾಯ್ನ್ ಆಗಿ ನಿಮ್ಮ ಸ್ಕೋರನ್ನು ತಿಳ್ಕೊಬೋದು. ಜೊತೆಗೆ ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.